ಸರ್ ನಮಸ್ಕಾರ. ನಮಸ್ತೆ ಸರ್. ನೀವು ಕಾಫಿ ಬಗ್ಗೆ ತುಂಬಾ ಪ್ರೀತಿಯಿಂದ ತುಂಬಾ ಕಾಫಿ ಬಗ್ಗೆ ಮಾತಾಡ್ತಾ ಇರ್ತೀರಾ. ನೀವು ಈ ಕಾಫಿ ರಿಲೇಟೆಡ್ ಅಲ್ಲ ಅಂತ ಅಂದ್ರೂ ನೀವು ಒಳ್ಳೆ ಸೈಂಟಿಸ್ಟ್ ಗೊತ್ತು. ಬೇರೆ ಗ್ರೂಪ್ ಅಲ್ಲೆಲ್ಲ ಬೇರೆ ಎಲ್ಲಕ್ಕೂ ದ್ರಾಕ್ಷಿ ಮತ್ತೆ ಇದು ಶುಂಠಿ ಮೇಲೆ ತುಂಬಾ ಕೆಲಸ ಮಾಡ್ತಾ ಇದ್ದೀರಾ, ರೈತರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಆ ಮಧ್ಯದಲ್ಲಿ ಕಾಫಿಗೆ ಸ್ವಲ್ಪ ನೀವು ಕಾಳಜಿ ತೋರಿಸ್ತಾ ಇರ್ತೀರಾ ಹಾಗಾಗಿ ಮತ್ತೆ ಕಾಫಿನ ತುಂಬಾ ಇಷ್ಟಪಡ್ತೀರಾ. ಇವತ್ತು ನಮ್ಮ ಮನೆಗೆ ಬಂದಿದ್ದೀರಾ, ಕಾಫಿ ಕುಡಿದಿದ್ದೀರಾ, ಕಾಫಿ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ರಿ, ನಮ್ಮ ತೋಟ ಎಲ್ಲ ವೀಕ್ಷಣೆ ಮಾಡಿದ್ರು, ಕೆಲವು ಸಲಹೆಯನ್ನು ಕೊಟ್ಟಿದ್ದೀರಾ. ದಯವಿಟ್ಟು ನಮ್ಮ ಕಾಫಿಗೂ ನೀವು ಬನ್ನಿ. ಇದು ಪ್ರೀತಿಯಿಂದ ಕಾಫಿದು ರಿಲೇಟೆಡ್ ಇದು. ಕಾಫಿ ಕುಡಿದಾದ್ಮೇಲೆ ಎನರ್ಜಿ ಹೆಂಗ್ ಬರುತ್ತೆ ಅನ್ನೋದು ಇದು ನೆನಪಿನ ಕಾಣಿಕೆಯಾಗಿ ಹರೀಶ್ ಸರ್ಗೆ ನಾನು ಇದನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ನನಗೂ ಕೂಡ ರೈತರು ಅಂದ್ರೆ ನನಗೆ ತುಂಬಾ ಹತ್ತಿರವಾದ ವಿಚಾರ ಅಂದ್ರೆ ನನಗೆ ರೈತರುಗಳು ಮತ್ತೆ ರೈತರ ಬಗೆಗಿನ ಕಾಳಜಿ ಸರ್. ಅದು ನಮ್ಮ ಪ್ರಕಾಶ್ ಸರ್ ಇರ್ಬೋದು, ಅಥವಾ ನಮ್ಮ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಕೊತ್ವಾಡೆ ಸರ್ ಇರ್ಬೋದು, ಗುರು ಇರ್ಬೋದು, ಎಲ್ರಿಗೂ ಕೂಡ ಇವತ್ತು ನಮಗೂ ಇವರು ಈಗ ನಾವು ಕರ್ನಾಟಕದಲ್ಲಿ ಬಹುಶಃ ನಾನು ನೋಡಿರೋ ಕಾಫಿ ಬೆಳೆಗಾರರಲ್ಲಿ ಸರ್ ಟಾಪ್ 3 ಅಂತ ಏನಾದ್ರು ಬಂದ್ರೆ ಅದ್ರಲ್ಲಿ ಖಂಡಿತವಾಗ್ಲೂ ಧರ್ಮರಾಜ್ ಸರ್ ಹೆಸರು ಇರುತ್ತೆ. ಕಾಫಿ ಒಂದೇ ಅಲ್ಲ, ಏಲಕ್ಕಿ, ಮೆಣಸು ಮತ್ತೆ ಅಡಿಕೆ ಎಲ್ಲದರಲ್ಲೂ ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಕೃಷಿ ನಮ್ಮ ದೇಶದಲ್ಲಿ ಇನ್ನೂ ಉಳ್ಕೊಂಡಿದೆ ಅಂದ್ರೆ ಅದಕ್ಕೆ ಈ ತರದವರು ನಿಜವಾಗ್ಲೂ ಹೆಚ್ಚು ಪ್ರಚಾರ ಬಯಸದೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ನಿರತವಾಗಿ ಕೆಲಸ ಮಾಡ್ತಾ ಇರೋದೇ ನಿಜವಾಗೂ ಕಾರಣ ಅಂತ ನಾನು ಭಾವಿಸ್ತೀನಿ ಸರ್. ಇನ್ನೂ ಕೂಡ ನಿಮ್ಮ ಒಂದು ಉತ್ಪಾದಕತೆ ಹೆಚ್ಚಾಗ್ಲಿ, ಗುಣಮಟ್ಟ ಹೆಚ್ಚಾಗ್ಲಿ, ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ರೈತ ಆಗಿ ಎಲ್ಲ ನಿಮ್ಮನ್ನು ಗುರುತು ಮಾಡಲಿ ಅಂತ ನಾನು ಈ ನಾಳೆ ಇಂಟರ್ನ್ಯಾಷನಲ್ ಕಾಫಿ ಡೇ ಅಕ್ಟೋಬರ್ 1 ಅದರ ಕಾರಣ ಆ ಒಂದು ಪ್ರಯುಕ್ತ ನಿಮಗೆ ಎಲ್ಲ ಕಾಫಿ ಬೆಳೆಗಾರರು ಈ ಮೂಲಕ ನಾನು ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.